SIR ಬಗ್ಗೆ ಬಹಳ ಜನರು ಗೊತ್ತೇ ಇಲ್ಲ. ಕೇರಳದಲ್ಲಿ SIR ಜಾಸ್ತಿ ಪ್ರಭಾವ ಬೀರದೇ ಇರೋಕ್ಕೇನಪ್ಪ ಅಂದರೆ BJPಯ ಅನುಪಸ್ಥಿತಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ BJP ಅಂತಕ್ಕಂಥ ನೇರ ಪೈಪೋಟಿ ಇದೆ. ಹಾಗಾಗಿ ಅವರು ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಒಂದು ಕುತಂತ್ರದ ಮೂಲಕ ಅತಿ ಹೆಚ್ಚಿನ ಓಟನ್ನು ಡಿಲೀಟ್ ಮಾಡಲಿಕ್ಕೆ ಹೋಗ್ತಾರೆ. ಮುಖ್ಯಮಂತ್ರಿ ಸ್ಟಾಲಿನ್ ಪ್ರತಿನಿಧಿಸ್ತಕ್ಕಂಥ ಚೆನ್ನೈನ ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿಯೇ 1,03,000 ಮತಗಳನ್ನ ಡಿಲೀಟ್ ಮಾಡಲಾಯಿತು. BLAಗಳು ತಮ್ಮ ಪ್ರತಿ ಬೂತ್ನ ಮನೆಗೂ ಹೋಗಿ SIR ಬಗ್ಗೆ ಮಾಹಿತಿ ಕೊಡಬೇಕು. ಆ ಮ್ಯಾಪಿಂಗು ಸರಿಯಾಗಿ ಆಗಿದೆಯಾ ತಪ್ಪಾಗಿದೆಯಾ ಅಂತ ಪರಿಶೀಲನೆ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆಗಳಿಗೂ ಪ್ರತಿಯೊಬ್ಬ ಮತದಾರರಿಗೂ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ನ ಕೊಟ್ಟರೆ ಅವರು ದಾಖಲೆಗಳಿಗೋಸ್ಕರ ಅಲ್ದಾಡೋದು ತಪ್ಪುತ್ತೆ ಮತ್ತು SIRನಲ್ಲಿ ಸರಿಯಾಗಿ ಭಾಗವಹಿಸಿ ತಮ್ಮ ಮತಗಳನ್ನ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. SIRನಿಂದ ಅತ್ಯಂತ ಕಡಿಮೆ ಬಾಧಿತ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಕೇರಳ. ಕೇರಳ ಮಾದರಿಯನ್ನು ಕರ್ನಾಟಕ ಕೂಡ ಅನುಸರಿಸಿದ್ರೆ ನಮ್ಮ ಅತಿ ಹೆಚ್ಚಿನ ಮತಗಳನ್ನು ಸೇಫ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೇಗಪ್ಪ ಅಂತಂದರೆ ನೋಡಿ, ಈ ಮತದಾರರ ಪಟ್ಟಿಯ ಪರಿಷ್ಕರಣೆ SIR ನಡೀತಾ ಇದೆಯಲ್ಲ, ಇದಕ್ಕೆ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಆದರೆ SIRನ ವಿಧಾನ ಇದೆಯಲ್ಲ, ಇದು ಅರ್ಹ ಮತದಾರರನ್ನು ಪಟ್ಟಿಯಿಂದ ಹೊರಗಿಡ್ತಕ್ಕಂಥ ಉದ್ದೇಶದಿಂದಲೇ ರಚನೆ ಆಗಿದೆ. ಅದಕ್ಕೋಸ್ಕರ ನಾವು ವಿರೋಧ ಮಾಡ್ತಾಯಿದ್ದೀವಿ. ಈಗಾಗಲೇ SIR ನಡೆದ ರಾಜ್ಯಗಳಲ್ಲಿ 6 ಕೋಟಿಗೂ ಅಧಿಕ ಮತದಾರರನ್ನು ಅಂತಿಮ ಪಟ್ಟಿಯಿಂದ ಹೊರಗಡೆ ಇಡಲಾಗಿದೆ. ಇದೆಲ್ಲದರ ನಡುವೆನೂ ಕೂಡ ಕೇರಳದಲ್ಲಿ ಮಾತ್ರ ಅತ್ಯಂತ ಕಡಿಮೆ ಜನರ ಓಟು ಡಿಲೀಟ್ ಆಗಿದೆ. ಸುಮಾರು 7 ಲಕ್ಷದಿಂದ 9 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಕೇರಳದಲ್ಲಿ SIR ಶುರು ಆಗೋಕ್ಕಿಂತ ಮುಂಚೆ 2,79,00,000 ಮತದಾರರಿದ್ದರು. SIR ನಂತರ 2,70,00,000 ಆಗಿದ್ದಾರೆ. ಮತ್ತೆ 2 ಲಕ್ಷ ಹೊಸದಾಗಿ ಹೆಸರುಗಳನ್ನ ಸೇರಿಸಲಾಗಿ ಈಗ 2,72,00,000ಕ್ಕೆ ಬಂದಿದೆ. ಅಂದರೆ ಇಲ್ಲಿ ಡಿಲೀಟ್ ಆದಂಥ ಮತದಾರರ ಸಂಖ್ಯೆ ಕೇವಲ 7 ಲಕ್ಷ. ಇದು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ಅನ್ಬೋದು. ಇದು ಹೇಗೆ ಸಾಧ್ಯ ಆಯಿತು ಅಂತಂದರೆ ಇದಕ್ಕೆ ಮುಖ್ಯ ಕಾರಣಗಳನ್ನ ನೋಡೋಣ. ಮೊದಲನೇ ಕಾರಣ ಸಾಕ್ಷರತೆ. ಕೇರಳದಲ್ಲಿ ಅತಿ ಹೆಚ್ಚು ಸುಶಿಕ್ಷಿತರಿದ್ದಾರೆ. ಹಾಗಾಗೇ ಅವರು ಚೆನ್ನಾಗಿ ಓದ್ಕೊಳ್ಳೋದ್ರಿಂದ ಅವರಿಗೆ ಹೆಚ್ಚಿನ ಅರಿವು ಇದೆ. ಅವರ ಮತದಾನದ ಮಹತ್ವ ಗೊತ್ತಿದೆ. ಅಷ್ಟು ಮಾತ್ರ ಅಲ್ಲದೆ ಅವರ ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ಅವ್ರು ಇಟ್ಕೊಂಡಿರ್ತಾರೆ. ಹಂಗಾಗಿ ಅಲ್ಲಿ ಕೇರಳದಲ್ಲಿ ಅತಿ ಹೆಚ್ಚಿನ ವೋಟರ್ಸ್ನ ಡಿಲೀಟ್ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ಗೆ ಸಾಧ್ಯ ಆಗಲಿಲ್ಲ. ಎರಡನೇ ಕಾರಣ, ಸರ್ಕಾರವೇ ಮುಂದೆ ನಿಂತು ದಾಖಲೆಗಳನ್ನ ವಿತರಣೆ ಮಾಡಿಬಿಡ್ತು. ಕೇರಳದಲ್ಲಿ SIR ನಡೆದಾಗ LDF ಸರ್ಕಾರ ಇತ್ತು. ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರೇನು ಮಾಡಿದ್ರು ಅಂತಂದರೆ ಪ್ರತಿಯೊಬ್ಬ ಮತದಾರರಿಗೂ ಏನು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್, ಕಾಯಂ ವಾಸಸ್ಥಳ ದೃಢೀಕರಣ ಪತ್ರ ಇದೆಯಲ್ಲ, ಅದನ್ನು ಅವ್ರೇನು ಮಾಡಿದ್ರು ಪಂಚಾಯಿತಿಗಳ ಮೂಲಕ ಪ್ರತಿ ಮನೆಗೆ ಹೋಗಿ ತಲುಪಿಸ್ಬಿಟ್ರು. ಹಂಗಾಗಿ ಏನಪ್ಪ ಅಂತಂದರೆ ಅಲ್ಲಿ ಯಾರಿಗೆಲ್ಲ ವಿಚಾರಣೆ ಇದೆ ಅಂತ ಚುನಾವಣಾ ಆಯೋಗ ನೋಟಿಸ್ ಕೊಡ್ತು, ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದು ಇದು ಅಂತ ಸುಮಾರು 37 ಲಕ್ಷ ಜನರಿಗೆ ಆ ಥರ ನೋಟಿಸ್ ಕೊಟ್ಟಿತ್ತು. ಎಲ್ಲರ ಮನೆಯಲ್ಲೂ ಈಗಾಗಲೇ ಒಂದು ದಾಖಲೆ ಇದ್ದ ಕಾರಣಕ್ಕೋಸ್ಕರ ಅವರು ಆ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಿದ ಕಾರಣಕ್ಕೋಸ್ಕರ ಅವ್ರು ಯಾರ ವೋಟು ಕೂಡ ಡಿಲೀಟ್ ಆಗಲಿಲ್ಲ. ಆ ರೀತಿಯಾಗಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು ಕೇರಳದಲ್ಲಿ ಒಂದು ಉಪಯೋಗಕ್ಕೆ ಬಂತು. ಇದು ಚುನಾವಣಾ ಆಯೋಗ ಹೇಳಿರ್ತಕ್ಕಂಥ 11 ದಾಖಲೆಗಳಲ್ಲಿ ಅದು ಪ್ರಮುಖವಾದ್ರಿಂದ ಆ ಡಾಕ್ಯುಮೆಂಟನ್ನು ಚುನಾವಣಾ ಆಯೋಗ ತೆಗೆದುಕೊಳ್ತು. ಹಂಗಾಗೇ 37 ಲಕ್ಷ ಜನರಲ್ಲಿ ಯಾರೆಲ್ಲ ವಿಚಾರಣೆಗೆ ಹಾಜರಾದ ಸುಮಾರು 36.5 ಲಕ್ಷ ಜನರು ವಿಚಾರಣೆಗೆ ಹಾಜರಾದಾಗ ಈ ಡಾಕ್ಯುಮೆಂಟ್ ಕೊಟ್ಟಿದ್ದರಿಂದ ಅವರ ಮತಗಳು ಸೇಫ್ ಆಯಿತು. ಯಾರು 53,229 ಜನ ಮಾತ್ರ ವಿಚಾರಣೆಗೆ ಹಾಜರಾಗಲಿಲ್ಲ, ಅವರ ಮತಗಳನ್ನ ಕೈ ಬಿಡಲಾಯಿತು. ಅವರು ಬಹಳಷ್ಟು ಜನ ಡೆತ್ ಆಗಿರ್ತಕ್ಕಂಥವ್ರು, ಪರ್ಮನೆಂಟ್ ಶಿಫ್ಟಿಂಗ್ ಆಗಿದ್ದಂಥವ್ರು ಮತ್ತು ಎರಡೆರಡು ಕಡೆ ಏನಾದ್ರು ಡೂಪ್ಲಿಕೇಟ್ ವೋಟರ್ ಇದ್ದವರೇ ಆಗಿದ್ದರು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮೂರನೇ ಕಾರಣ ಕೇರಳದಲ್ಲಿ SIR ಜಾಸ್ತಿ ಪ್ರಭಾವ ಬೀರದೇ ಇರೋಕ್ಕೇನಪ್ಪ ಅಂದರೆ BJPಯ ಅನುಪಸ್ಥಿತಿ. ನೋಡಿ, LDF, CPM, CPI ಇದರೆಲ್ಲ ಪಕ್ಷಗಳಿವೆ. UDF, ಕಾಂಗ್ರೆಸ್ಸು ಮತ್ತು IMUL ಈ ಥರ ಪಕ್ಷಗಳಿವೆ. ಈ ಎರಡೂ ಪಕ್ಷಗಳು ಕೂಡ ಕೇಡರ್ ಬೇಸ್ ಆಗಿವೆ. ಹಂಗಾಗಿ ಅವ್ರಿಗೆ ಪ್ರತಿ ಊರಿಗೆ ಪ್ರತಿ ಬೂತ್ಗೆ ಸಾಕಷ್ಟು ಒಂದು ಕೇಡರ್ಗಳಿದ್ದ ಕಾರಣಕ್ಕಾಗಿ ಅವರು ಈ SIR ಕುರಿತಾಗಿ 3 ತಿಂಗಳು ಮುಂಚೆನೇ ಭಾಳ ಸಕ್ರಿಯರಾಗಿ ಮತದಾರರಿಗೆ ಮಾಹಿತಿಯನ್ನು ಕೊಟ್ಟರು.
ಆದರೆ ಕೇರಳದಲ್ಲಿ ಸಂಘ ಪರಿವಾರ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಬಿ ಜೆ ಪಿ ಅಷ್ಟೊಂದು ಪ್ರಬಲವಾಗಿಲ್ಲ. ಹಂಗಾಗಿ ಬಿ ಜೆ ಪಿಯ ಆಟ ಕೇರಳದಲ್ಲಿ ನಡೀಲಿಲ್ಲ. ಚುನಾವಣಾ ಆಯೋಗದ ಮೇಲೆ ಎಷ್ಟೆಲ್ಲ ಪ್ರಭಾವ ಬೀರಿ ಅವ್ರ ಮತಗಳ ಡಿಲೀಟ್ ಮಾಡಲಿಕ್ಕೆ ಮುಂದಾದರೂ ಕೂಡ ಬಿ ಜೆ ಪಿ ಆಟ ನಡೀಲಿಕ್ಕೆ ಅಲ್ಲಿ ಸಾಧ್ಯ ಆಗಲಿಲ್ಲ. ಆದರೆ ನೀವು ಬೇರೆ ರಾಜ್ಯಗಳು ನೋಡಿ, ಎಲ್ಲಿ ಬಿ ಜೆ ಪಿ ಮತ್ತು ಇತರ ಪಕ್ಷ ನೇರ ಪೈಪೋಟಿ ಇರ್ತದಲ್ಲ, ಉದಾಹರಣೆಗೆ ಪಶ್ಚಿಮ ಬಂಗಾಳ, ಅಲ್ಲಿ ಟಿ ಎಮ್ ಸಿ ವರ್ಸಸ್ ಬಿ ಜೆ ಪಿ ಇತ್ತು. ಉದಾಹರಣೆಗೆ ಮಧ್ಯಪ್ರದೇಶ, ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಇತ್ತು. ರಾಜಸ್ಥಾನ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಇತ್ತು. ಈ ಥರದ ರಾಜ್ಯಗಳಲ್ಲಿ ಎಲ್ಲಿ ಬಿ ಜೆ ಪಿ ಪ್ರಬಲವಾಗಿದೆಯೋ ಅಲ್ಲಿ ತಮ್ಮ ವಿರೋಧಿಗಳ ವೋಟನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಮಾಡಲಿಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಿದೆ. ಆದರೆ ಈ ಆಟ ಅವರಿಗೆ ಕೇರಳದಲ್ಲಿ ನಡೀಲಿಲ್ಲ. ಅದರ ಜೊತೆಗೇ ಅಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಭಾಳ ಸ್ಟ್ರಾಂಗ್ ಆಗಿದ್ದೋ ಆ ಎಲ್ಲ ಕಾರಣಕ್ಕೋಸ್ಕರ ಅವರು ಚೆನ್ನಾಗಿ ಕೆಲಸ ಮಾಡೋದ ಕಾರಣಕ್ಕೋಸ್ಕರ ಅಲ್ಲಿ ಅತಿ ಹೆಚ್ಚಿನ ಮತಗಳು ಡಿಲೀಟ್ ಆಗಲಿಲ್ಲ. ಈ ಎಲ್ಲ ಕಾರಣದಿಂದ ಕೇರಳಕ್ಕೆ ಎಸ್ ಐ ಆರು ದೊಡ್ಡ ಪ್ರಮಾಣದಲ್ಲಿ ಹೊಡೆತವನ್ನು ಕೊಡೋಕ್ಕಾಗಲಿಲ್ಲ. ಆದರೆ ಕರ್ನಾಟಕದಲ್ಲೂ ಇದೇ ರೀತಿ ಆಗುತ್ತೆ ಅಂತ ನಾವು ಅನ್ಕೋಬಾರ್ದು. ಯಾಕೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅಂತಕ್ಕಂಥ ನೇರ ಪೈಪೋಟಿ ಇದೆ. ಇಡೀ ದಕ್ಷಿಣ ರಾಜ್ಯಕ್ಕೆ ಎಂಟ್ರಿ ಪಡೀಲಿಕ್ಕೆ ಕರ್ನಾಟಕವನ್ನು ಗೆಲ್ತಕ್ಕಂಥದ್ದು ಬಿ ಜೆ ಪಿಗೆ ಅಗತ್ಯ ಇದೆ. ಹಾಗಾಗಿ ಅವರು ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಒಂದು ಕುತಂತ್ರದ ಮೂಲಕ ಅತಿ ಹೆಚ್ಚಿನ ಓಟನ್ನು ಡಿಲೀಟ್ ಮಾಡಲಿಕ್ಕೆ ಹೋಗ್ತಾರೆ. ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು. ಇನ್ನೂ ಪಕ್ಕದ ರಾಜ್ಯ ತಮಿಳುನಾಡು, ಅಲ್ಲೂ ಕೂಡ ಬಿ ಜೆ ಪಿ ಅಷ್ಟೇನು ಪ್ರಭಾವ ಆಗಿಲ್ಲ. ಆದರೂ ಕೂಡ ಅಲ್ಲಿ ಅತಿ ಹೆಚ್ಚಿನ ಮತಗಳು ಡಿಲೀಟ್ ಆದವು. ಯಾಕೆ ಕಾರಣ? ಯಾಕಪ್ಪ ಅಂತಂದರೆ ತಮಿಳುನಾಡಿನಲ್ಲಿ 74 ಲಕ್ಷ ಮತದಾರರನ್ನು ಕೈಬಿಡಲಾಯಿತು. ಕೇರಳಕ್ಕಿಂತ 2 ಪಟ್ಟಿಗೂ ಅಧಿಕ ಮತದಾರಿದ್ದಾರೆ ತಮಿಳುನಾಡಲ್ಲಿ. ಹಂಗಾಗಿ 74 ಲಕ್ಷ ಡಿಲೀಟ್ ಆಯಿತು ಅಂತ ಅಂದ್ಕೊಳ್ಬೋದು. ಆದರೆ ಅದಕ್ಕಿಂತ ಮುಖ್ಯ ವಿಷಯ ಏನಪ್ಪ ಅಂತಂದರೆ ಮುಖ್ಯಮಂತ್ರಿ ಸ್ಟಾಲಿನ್ ಪ್ರತಿನಿಧಿಸ್ತಕ್ಕಂಥ ಚೆನ್ನೈನ ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿಯೇ 1,03,000 ಮತಗಳನ್ನ ಡಿಲೀಟ್ ಮಾಡಲಾಯಿತು. ಇದೆಲ್ಲದರ ಪರಿಣಾಮವಾಗಿ ಅವರು ಕೂಡ ಸೋಲ್ಬೇಕಾಯಿತು. ಯಾಕಾಯಿತು ತಮಿಳುನಾಡಲ್ಲಿ ಹೀಗೆ ಅಂತ ನಾವು ಯೋಚನೆ ಮಾಡಿದ್ರೆ ಅದರಿಂದ ಕರ್ನಾಟಕಕ್ಕೆ ಹಲವು ಪಾಠಗಳಿವೆ. ಮೊದಲನೇ ಕಾರಣ ಏನಪ್ಪ ಅಂದರೆ ಏನು ಈ ತಮಿಳುನಾಡಿದೆ ಅಲ್ಲಿ ವಲಸೆ ಮತ್ತು ಮನೆ ಬದಲಾವಣೆ ಅಂತಕ್ಕಂಥದ್ದು ಕಾಮನ್ ವಿಷಯ ಆಗಿಬಿಟ್ಟಿತ್ತು. ಯಾಕೆ ಅಂದರೆ ಇಡೀ ಭಾರತದಲ್ಲಿಯೇ ಅತ್ಯಂತ ಹೆಚ್ಚು ಅರ್ಬನೈಸ್ ನಗರೀಕರಣವಾಗಿರ್ತಕ್ಕಂಥ ರಾಜ್ಯ ತಮಿಳುನಾಡು. ಬಹಳಷ್ಟು ಜನ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಹಳ್ಳಿಗಳನ್ನ ಬಿಟ್ಟು ನಗರಗಳಿಗೆ ಬಂದು ವಲಸಿದ್ದಾರೆ. 50%ಕ್ಕಿಂತ ಹೆಚ್ಚಿನ ಜನ ನಗರಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ. ಆ ನಗರಗಳಲ್ಲಿ ಅವರು ಪದೇ ಪದೇ ಮನೆ ಚೇಂಜ್ ಮಾಡ್ತಕ್ಕಂಥದ್ದು ಕಾಮನ್ ಥಿಂಗು. ಮತ್ತು ಅಲ್ಲಿನ ಆಂತರಿಕ ಸರ್ವೆಯ ಪ್ರಕಾರ 66 ಲಕ್ಷಕ್ಕೂ ಅಧಿಕ ಮತದಾರರು ಮನೆಗೆ ಏನು ಮತದಾರರು ಅಂತ ನೋಂದಾಯಿಸ್ಕೊಂಡಿರಲ್ಲ ಆ ಮನೆಗಳಿಗೆ ಬಿ ಎಲ್ ಎಗಳು ಹೋದಾಗ ಆ ಮನೆಗಳು ಕ್ಲೋಸ್ ಆಗಿತ್ತು. ಆ ಮನೇಲಿರಲಿಲ್ಲ, ಅವರು ಬೇರೆ ಕಡೆಗೆ ಹೋಗಿದ್ರು, ಇನ್ಯಾರೋ ಬೇರೆಯವರು ಆ ಮನೇಲಿದ್ದರು. ಈ ಎಲ್ಲ ಕಾರಣದಿಂದಾಗಿ ಬಿ ಎಲ್ ಒ ಏನು ಮಾಡಿದ್ರು, ಇವರು ಇಲ್ಲೂ ಓಟಿದೆ, ಬೇರೆ ಕಡೆನೂ ಓಟ್ ಇರ್ಬೋದೇನೋ ಅಂತ ಭಾವಿಸಿ ಅವರ ಓಟ್ಗಳನ್ನ ಡಿಲೀಟ್ ಮಾಡಿದ್ರು. ಎರಡನೇದಾಗಿ ತಮಿಳುನಾಡಿನಲ್ಲಿ 8 ಲಕ್ಷಕ್ಕೂ ಅಧಿಕ ಮತದಾರರು ಎನ್ಯುಮರೇಷನ್ ಫಾರ್ಮ್ನೇ ಫಿಲ್ ಮಾಡಲಿಲ್ಲ. ಆ ಕಾರಣದಿಂದಾಗಿ ಅವರೆಲ್ಲರ ವೋಟ್ಗಳನ್ನ ಡಿಲೀಟ್ ಮಾಡಲಾಯಿತು. ಎರಡನೇ ಕಾರಣ ನೋಡೋದಾದರೆ ತಮಿಳುನಾಡು ನಿಧಾನವಾಗಿ ಎಸ್ ಐ ಆರ್ಗೆ ಎಚ್ಚೆತ್ತುಕೊಳ್ತು. ಮುಂಚೆ ಏನಪ್ಪ ಅಂದ್ಕೊಂಡಿದ್ರು ಅಂದರೆ DMK ಸರ್ಕಾರ ಅಧಿಕಾರದಲ್ಲಿತ್ತು ಎಸ್ ಐ ಆರ್ ನಡೆದಾಗ. ಅಲ್ಲಿಗೆ ತಮಿಳುನಾಡಿಗೆ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಅತಿ ಹೆಚ್ಚಿನ ಸಂಖ್ಯೆಯ ವಲಸೆ ಕಾರ್ಮಿಕರು ಬಂದಿದ್ದರು. ಅವರು ತಮಿಳುನಾಡಲ್ಲೂ ಕೂಡ ವೋಟರ್ಸ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಹಂಗಾಗಿ ತಮಿಳುನಾಡು ಸರ್ಕಾರಕ್ಕೂ ಕೂಡ ಅವರು ಹೋದರೆ ಒಳ್ಳೇದಪ್ಪ, ಅತಿ ಹೆಚ್ಚಿನ ವಲಸೆಗಾರರು ನಮ್ಗೆ ಒಳ್ಳೇದು ಮಾಡಲ್ಲ ಅಂತಕ್ಕಂಥ ಒಂದು ಭಾವನೆ ಇದ್ದಿದ್ದರಿಂದ SIR ಆಗಲಿ ಅಂತ ಇದ್ದರು. ಆದರೆ SIR BJP ಮತ್ತು ಚುನಾವಣಾ ಆಯೋಗದ ಹುನ್ನಾರ ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ತಮಿಳುನಾಡಿಗೆ ಕಾಲ ಮಿಂಚು ಹೋಗಿತ್ತು. ನಾನು ಆಗಲೇ ಹೇಳಿದೆ, ಒಂದು ನಗರೀಕರಣ ಜಾಸ್ತಿ ಆಗಿದೆ, ಹಾಗಾಗೇ ಅಲ್ಲಿ ಕಷ್ಟ ಆಗ್ತು. ಡೂಪ್ಲಿಕೇಟ್ ಮತದಾರರು ಅಂತ ಅಲ್ಲಿ ಹೆಚ್ಚಾಗಿ ಡಿಲೀಟ್ ಮಾಡಲಾಯಿತು. ಆ ಎಲ್ಲ ಕಾರಣದಿಂದಾಗಿ DMK ಪಕ್ಷಕ್ಕೆ ದೊಡ್ಡ ಕೇಡರ್ ಬೇಸ್ ಇದ್ದಾಗಿಯೂ ಕೂಡ ಅವರು ತಡವಾಗಿ ಎಚ್ಚೆತ್ತುಕೊಂಡ ಕಾರಣಕ್ಕೋಸ್ಕರ SIRನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಅತಿ ಹೆಚ್ಚಿನ ಮತಗಳಲ್ಲಿ ಡಿಲೀಟ್ ಆದವು. ಇದರಿಂದ ಕರ್ನಾಟಕಕ್ಕೆ ಏನಪ್ಪ ಒಂದು ಪಾಠಗಳಿವೆ ಅಂತಂದರೆ ಕೇರಳದ್ದು ಒಂದು ಸಕಾರಾತ್ಮಕ ಪಾಠ, ತಮಿಳುನಾಡ್ದು ಒಂದು ನಕಾರಾತ್ಮಕ ಪಾಠ. ಈ ಪಾಠಗಳನ್ನ ನಾವು ಸರಿಯಾಗಿ ಕಲಿಬೇಕಾಗಿದೆ. ಮೊದಲನೇದೇನಪ್ಪ ಅಂದರೆ ಈಗ ಸುಪ್ರೀಂ ಕೋರ್ಟು ಕೂಡ ಚುನಾವಣಾ ಆಯೋಗದ ಪರವಾಗಿ ತೀರ್ಪು ಕೊಟ್ಟಿರೋದ್ರಿಂದ SIR ನಡೀತದೆ, ನಾವೆಲ್ಲರೂ ಅದ್ರಲ್ಲಿ ಭಾಗವಹಿಸಲೇಬೇಕು. ಅದಕ್ಕೆ ಸಮರ್ಪಕ ತರಬೇತಿಯ ಅಗತ್ಯ ಇದೆ.
BLOಗಳು ಬೂತ್ ಲೆವೆಲ್ ಆಫೀಸರ್ಗಳಿಗೆ ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳು ತರಬೇತಿ ಕೊಡ್ತಾ ಇದ್ದಾರೆ. ಆದರೆ ನಾವು BLAಗಳಿದಾರಲ್ಲ, ಬೂತ್ ಲೆವೆಲ್ ಏಜೆಂಟ್ಗಳು ಅಂತೇಳಿ ವಿವಿಧ ರಾಜಕೀಯ ಪಕ್ಷದ್ದು, ಅವರಿಗೆ ಸರಿಯಾದಂಥ ತರಬೇತಿಯನ್ನು ಕೊಟ್ಟರೆ ಅವರು BLOಗಳ ಜೊತೆ ಸೇರಿ ಸರಿಯಾಗಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ಜನರಿಗೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟು ಜನರ 2025 ಮತ್ತು 2002 ಮತಪಟ್ಟಿಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಿ ಹೆಸರಿದೆ ಅವ್ರದ್ದು, ಆ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತಕ್ಕಂಥವ್ರು ಯಾವ ರೀತಿ ಡಾಕ್ಯುಮೆಂಟ್ ಕೊಡಬೇಕು, ಈ ಎಲ್ಲ ವಿಚಾರವನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡು ತರಬೇತಿಯನ್ನು ಪಡ್ಕೊಂಡ್ರೆ SIRನಲ್ಲಿ ನಾವು ಕೂಡ ಕೇರಳ ರೀತಿಯಲ್ಲಿ ಅತ್ಯಂತ ಹೆಚ್ಚು ಬಾಧಿತರಾಗದೇ ರೀತಿಯಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೊದಲ ಕೆಲಸ ಆಗಬೇಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ಒಂದು SIRನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮ ವೋಟ್ಗಳು ಡಿಲೀಟ್ ಆಗಬಾರ್ದು, ಪ್ರಜಾಪ್ರಭುತ್ವ ಉಳಿಬೇಕು, ಎಲ್ಲರ ವೋಟ್ಗಳು ಉಳಿಬೇಕು ಅಂತ ಭಾವಿಸ್ತಾ ಇದೆಯಲ್ಲ, ಅವರು ಏನು ಮಾಡಬೇಕಪ್ಪ ಅಂತಂದರೆ ತಮ್ಮ BLAಗಳಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸರಿಯಾದಂಥ ಟ್ರೈನಿಂಗನ್ನು ಅವರು ಕೊಡಬೇಕು. ಮತ್ತು ಏನು ಈ ಮ್ಯಾಪಿಂಗ್ ಆಗಿಬಿಟ್ಟಿದೆ ಅಂತ ಈಗ ಒಂದು ಎಲ್ಲ ಹೇಳ್ತಿದ್ದಾರಲ್ಲ, ಆ ಮ್ಯಾಪಿಂಗು ಸರಿಯಾಗಿ ಆಗಿದೆಯಾ ತಪ್ಪಾಗಿದೆಯಾ ಅಂತ ಪರಿಶೀಲನೆ ಮಾಡಬೇಕು. ಯಾಕೆ ಅಂದರೆ ಮ್ಯಾಪಿಂಗ್ ಮಾಡುವಾಗ ತಪ್ಪಾಗಿ ಯಾರ್ಯಾರ ಹೆಸ್ರಿಗೋ ಮ್ಯಾಪಿಂಗ್ ಆಗಿಬಿಟ್ಟಿದ್ರೆ, ತಪ್ಪಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಇದ್ಬಿಟ್ಟಿದ್ರೆ, ಆದರೂ ತುಂಬಿಬಿಟ್ಟಿದ್ರೆ ಅವ್ರಿಗೆಲ್ರಿಗೂ ಕೂಡ ಏನು ಎನ್ಯುಮರೇಷನ್ ಫಾರ್ಮ್ ತುಂಬಿದ 1 ತಿಂಗಳ ನಂತರ ನೋಟಿಸ್ ಬರ್ತದೆ. ಹಂಗಾಗಿ ನಾವು ಈಗಲೇ ಸರಿಯಾಗಿ ಮ್ಯಾಪಿಂಗ್ ಆಗಿದೆಯಾ ಆಗಿಲ್ವಾ ಅಂತ ಚೆಕ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಿದ್ರೆ ಅವ್ರಿಗೆ ಯಾರಿಗೂ ನೋಟಿಸ್ ಬರಲ್ಲ, ಅವರೆಲ್ಲರೂ ಕೂಡ ಡ್ರಾಫ್ಟ್ ಲಿಸ್ಟಲ್ಲಿ ಬಂದುಬಿಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಿಶೇಷವಾಗಿ ಮಹಿಳಾ ಮತದಾರರಿದ್ದಾರಲ್ಲ, ಯಾಕೆಂದರೆ 2002ನೇ ಇಸ್ವಿನಲ್ಲಿ ಅವ್ರ ಓಟು ಯಾವುದೋ ಊರಲ್ಲಿರ್ತದೆ, ಯಾವುದೋ ಕ್ಷೇತ್ರದಲ್ಲಿರ್ತದೆ. 2002 ನಂತರ ಅವರು ಮದುವೆಯಾಗಿ ಗಂಡನ ಮನೆಗೆ ಬಂದಿರ್ತಾರೆ, ಅಲ್ಲಿಗೆ ತಮ್ಮ ಮತವನ್ನು ಬದಲಾಯಿಸ್ಕೊಂಡಿರ್ತಾರೆ. ಈಗ ಇಲ್ಲಿಂದ ಅವರು 2002ಕ್ಕೆ ಕರೆಕ್ಟಾಗಿ ಮ್ಯಾಪ್ ಆಗಿದೆಯಾ, ತಮ್ಮ ತಂದೆ ತಾಯಿ ಜೊತೆಗೆ ಮ್ಯಾಪ್ ಆಗಿದೆಯಾ, ಅವರ ಕ್ರಮ ಸಂಖ್ಯೆ ಸರಿ ಇದೆಯಾ, ಬೂತ್ ನಂಬರ್ ಸರಿ ಇದೆಯಾ ಅಂತಕ್ಕಂಥದ್ದನ್ನ ಖಚಿತಪಡಿಸ್ಕೊಂಡು ಆ ರೀತಿಯಾಗಿ ಎನ್ಯುಮರೇಷನ್ ಫಾರ್ಮನ್ನು ತುಂಬಬೇಕು ಅಂತ ನಾವು ಒತ್ತಿ ಹೇಳಬೇಕು. 3ನೇದು ಕೆಲಸ, ಮನೆ ಭೇಟಿಯನ್ನು ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು BLAಗಳು ತಮ್ಮ ಪ್ರತಿ ಬೂತ್ನ ಮನೆಗೂ ಹೋಗಿ SIR ಬಗ್ಗೆ ಮಾಹಿತಿ ಕೊಡಬೇಕು. ಎನ್ಯುಮರೇಷನ್ ಫಾರ್ಮ್ ತುಂಬಲಿಲ್ಲ ಅಂದರೆ ನಿಮ್ಮ ವೋಟ್ ಡಿಲೀಟ್ ಆಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡಬೇಕು. ಆ ಕೊಡೋದ್ರ ಮೂಲಕ 2025 ಮತದಾರರ ಪಟ್ಟಿ, 2002 ಮತದಾರರ ಪಟ್ಟಿ ಎರಡನ್ನೂ ಇಟ್ಕೊಂಡು ಸರಿ ಇದೆಯಾ, 2025 2002 ಹೆಸರಿದೆಯಾ, ಅವ್ರದ್ದಿಲ್ಲ ಅಂದರೆ ಅವ್ರ ತಂದೆ ಹೆಸರಿದೆಯಾ ಅಥವಾ ಅವ್ರ ತಾಯಿ ಹೆಸರಿದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ವಾ, ಈ ರೀತಿ ಎಲ್ಲವನ್ನು ನೋಡ್ಕೊಂಡು, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಅಂತಂದರೆ ಅಂಥವ್ರಿಗೆ ದಾಖಲೆಗಳನ್ನ ಕೊಡಬೇಕು. ಏನು ಕೇರಳದಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ನ ಪ್ರತಿ ಮನೆಗೂ ಸರ್ಕಾರವೇ ಮುಂದೆ ನಿಂತು ಕೊಡ್ತಲ್ಲ, ಆ ರೀತಿಯಾಗಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಪ್ರತಿಯೊಬ್ಬ ಪ್ರಜೆಗಳಿಗೂ ಪ್ರತಿಯೊಬ್ಬ ಮತದಾರರಿಗೂ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ನ ಕೊಟ್ಟರೆ ಅವರು ದಾಖಲೆಗಳಿಗೋಸ್ಕರ ಅಲ್ದಾಡೋದು ತಪ್ಪುತ್ತೆ ಮತ್ತು SIRನಲ್ಲಿ ಸರಿಯಾಗಿ ಭಾಗವಹಿಸಿ ತಮ್ಮ ಮತಗಳನ್ನ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೊನೆಯದಾಗಿ SIR ಬಗ್ಗೆ ಬಹಳಷ್ಟು ಜನರು ಗೊತ್ತೇ ಇಲ್ಲ. ಅಯ್ಯೋ ನನ್ನ ವೋಟ್ ಇದೆ, ನಾನು ಯಾಕೆ ತುಂಬಬೇಕು ಅಂತ ಅವರು ಮರ್ತ್ಬಿಡೋ ಸಾಧ್ಯತೆ ಇದೆ. ಅದಕ್ಕೆ ಸರ್ಕಾರ ಮತ್ತು ಪಕ್ಷಗಳು ಜಾಹೀರಾತುಗಳನ್ನ ಕೊಡಬೇಕು, ಮಾಧ್ಯಮಗಳ ಮೂಲಕ, ಸಾಮಾಜಿಕ ಮಾಧ್ಯಮಗಳ ಮೂಲಕ SIRನಲ್ಲಿ ಸರಿಯಾಗಿ ಭಾಗವಹಿಸಿ, ನಿಮಗೇನೇ ಸಹಾಯ ಬೇಕಿದ್ರೂ ನಾವು ಮಾಡ್ತೀವಿ, ಈ ರೀತಿ ನಿಮ್ಮ ಮತವನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಕರೆಯನ್ನು ಕೊಟ್ಟು ಜನರ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಮಾಡಬೇಕು. ಯಾಕೆಂತಂದರೆ BJP ಪಕ್ಷ SIR ಬೇಕು ಅಂತ ಹೇಳ್ತಾ ಇದೆ. ಈ SIRಯಿಂದ ಅತಿ ಹೆಚ್ಚು ತೊಂದರೆಗೊಳಗಾಗ್ತಕ್ಕಂಥವ್ರು ಬಡವರಾಗಿರ್ತಾರೆ, ಮಹಿಳೆಯರಾಗಿರ್ತಾರೆ, ವಲಸೆ ಕಾರ್ಮಿಕರಾಗಿರ್ತಾರೆ, ಹಿಂದುಳಿದವರು, ಅಲ್ಪಸಂಖ್ಯಾತರಾಗಿರ್ತಾರೆ. ಈ ಮತಗಳು ಡಿಲೀಟ್ ಆದಷ್ಟು BJP ತನಗೆ ಲಾಭ ಅಂತ ಭಾವಿಸ್ತದೆ. ಆದರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಬ್ಬ ಅರ್ಹ ಮತದಾರರ ಓಟು ಕೂಡ ಡಿಲೀಟ್ ಆಗಲಿಕ್ಕೆ ನಾವು ಬಿಡಬಾರ್ದು. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಈ SIRನ ಭಾಳ ಗಂಭೀರವಾಗಿ ಪರಿಗಣಿಸಿ ಈಗಲಿಂದಲೇ ಕಾರ್ಯಪ್ರವೃತ್ತರಾದರೆ ನಾವು ಕೇರಳ ರೀತಿಯಲ್ಲಿ ಅತ್ಯಂತ ಕಡಿಮೆ ಬಾಧಿತ ರಾಜ್ಯಗಳಲ್ಲಿ ಒಳಗಾಗ್ತೀವಿ. ನಾವೇನಾರು ಎಚ್ಚರ ತಪ್ಪಿದ್ರೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ರೀತಿಯಲ್ಲಿ ಅತಿ ಹೆಚ್ಚು ಬಾಧಿತ ರಾಜ್ಯ ಆಗ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.